Okay, dear students, in the previous class we have seen the relation between the electric field and potential. Electric field ಮತ್ತು ಪೊಟೆನ್ಷಿಯಲ್ಗೆ ಏನು ರಿಲೇಷನ್ ಇದೆ ಅಂತಕ್ಕಂಥದ್ದು ನೋಡಿದ್ವಿ. ಈ ಒಂದು ಕ್ಲಾಸಲ್ಲಿ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್, ಅಂದರೆ ಯಾವುದೋ ಒಂದು ಸರ್ಟೈನ್ ಪಾಯಿಂಟಲ್ಲಿ, ಸೊ ಡ್ಯೂ ಟು ಬಿಕಾಸ್ ಆಫ್ ದ ಎನ್ ಎಲೆಕ್ಟ್ರಿಕ್ ಚಾರ್ಜ್ ಹೌ ಮಚ್ ಪೊಟೆನ್ಷಿಯಲ್ ವಿಲ್ ಬಿ ಎಕ್ಸಿಸ್ಟ್ ಅಟ್ ಎ ಸರ್ಟಿನ್ ಪಾಯಿಂಟ್, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಒಂದು ಐಸೋಲೇಟೆಡ್ ಪಾಯಿಂಟ್ ಚಾರ್ಜನ್ನು ಇಟ್ಟಾಗ ಸೊ ಹೌ ಮಚ್ ಎ ಪೊಟೆನ್ಷಿಯಲ್ ಇಟ್ ಹ್ಯಾವ್, ಅಂದರೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಫಸ್ಟ್ ಐ ಆಮ್ ಟೇಕಿಂಗ್ ದ ಒನ್ ಪಾಯಿಂಟ್ ಚಾರ್ಜ್ ಪ್ಲಸ್ ಕ್ಯೂ. ಅದಕ್ಕೆ ಏನು ಮಾಡ್ತೀನಿ, ಒಂದು ಪಾಯಿಂಟ್ ಚಾರ್ಜ್ ಪ್ಲಸ್ ಕ್ಯೂನ ತೊಗೊಳ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಎ ಪ್ಲಸ್ ಕ್ಯೂ ಪಾಯಿಂಟ್ ಚಾರ್ಜ್. ಓಕೆ, ನಾವು let P be the point, ಯಾವುದೋ ಒಂದು. So at a certain point P, I want to find out the potential due to because of this charge. See, I have taken the one charge that is plus Q. ಈ ಒಂದು ಚಾರ್ಜ್ಗೆ ನಾನು ಪಾಯಿಂಟ್ P ಹತ್ರ ಏನು ಮಾಡಬೇಕು, ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಬೇಕು. ಇವೆರಡು ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು R ಅಂತ ತಗೊಳ್ತೀವಿ. ಸಿ, ದಿಸ್ ಈಸ್ ದ ಡಿಸ್ಟೆನ್ಸ್ R. ಓಕೆ, ನಾವು if I want to find out the potential, electric potential at point P, so what I want to do, I want to carry a certain charge from infinity to this point, then only we can find out the a potential or potential difference in at this point. ನಾನು ಏನು ಮಾಡಬೇಕು, ಒಂದು ಚಾರ್ಜನ್ನು ತಗೊಂಡು ಇಲ್ಲಿ ಇರಬೇಕು. if I want to measure the potential of this charge at this point P, for that what I will do, I have to do some work. means ಚಾರ್ಜ್ ಯಾವುದು, ಒಂದು ಪಾಯಿಂಟ್ ಯೂನಿಟ್ ಪಾಸಿಟಿವ್ ಚಾರ್ಜನ್ನ ಇನ್ಫೈನಿಟ್ ಈ ಪೊಸಿಷನ್ಗೆ, ಇನ್ಫೈನಿಟ್ ಡಿಸ್ಟೆನ್ಸ್ ಇದೆ ಈ ಪೊಸಿಷನ್ಗೆ ತರಬೇಕಂದ್ರೆ ಇಟ್ ಮಸ್ಟ್ ಡೂ ಸರ್ಟನ್ ವರ್ಕ್. ಓಕೆ, ಅಬ್ಸರ್ವ್ ಕೇರ್ಫುಲಿ. ನಾವು ದಿಸ್ ಈಸ್ ಅನ್ ಇನ್ಫೈನಿಟ್ ಡಿಸ್ಟೆನ್ಸ್. ಓಕೆ, ಇನ್ಫೈನಿಟ್ ಡಿಸ್ಟೆನ್ಸ್. ಈ ಒಂದು ಇನ್ಫೈನಿಟ್ ಡಿಸ್ಟೆನ್ಸ್ ಇದ್ದ ಪಾಯಿಂಟ್ ಬಿಗೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ತರಬೇಕು. ಇನ್ ದಟ್ ಕೇಸ್ ಏನು ಮಾಡಬೇಕು, ನಾವು ಸರ್ಟನ್ ವರ್ಕನ್ನು ಮಾಡಬೇಕು. ಓಕೆ, ಇನ್ ದಟ್ ಕೇಸ್ ವಾಟ್ ಐ ವಿಲ್ ಡು, ಇನ್ ಬಿಟ್ವೀನ್ ದೀಸ್ ಟು, ಈ ಒಂದು ಇನ್ಫಿನಿಟಿ ಮತ್ತು ಪಾಯಿಂಟ್ ಪಿ ಮಧ್ಯೆ ಎಲ್ಲ ಒಂದು ಇಂಟರ್ಮೀಡಿಯೇಟ್ ಪಾಯಿಂಟ್ ನಾನು ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಇನ್ ಬಿಟ್ವೀನ್ ಸ್ಮಾಲ್ ಡಿಸ್ಟೆನ್ಸ್ ಅಂತ ತೊಗೊಳ್ತೀನಿ. ಸೊ ಇನ್ ಬಿಟ್ವೀನ್ ದಿಸ್ ಇನ್ಫಿನಿಟಿ ಆ್ಯಂಡ್ ಪಾಯಿಂಟ್ ಪಿ. ಓಕೆ, ಸೊ ದಟ್ ಈಸ್ ಎ ಆ್ಯಂಡ್ ದಟ್ ಈಸ್ ಬಿ ಅಂತ ತೊಗೊಳ್ತೀನಿ. ಸ್ಮಾಲ್ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ಇನ್ಫಿನಿಟಿ to the point P, ಅಥವಾ ಡಿಸ್ಟೆನ್ಸ್ R, ಇನ್ಫಿನಿಟಿ ಟು ದ ಡಿಸ್ಟೆನ್ಸ್ R ಫ್ರಮ್ ದ ಚಾರ್ಜ್ Q ಅಂತ ಹೇಳ್ಬೋದು. ಇನ್ಫಿನಿಟಿ ಟು ದ ಡಿಸ್ಟೆನ್ಸ್ R ಫ್ರಮ್ ದ ಚಾರ್ಜ್ Q, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಮೆಜರ್ ದ ಪೊಟೆನ್ಷಿಯಲ್ ಅಟ್ P, ಮೀನ್ಸ್ ಅಟ್ ಎ ಡಿಸ್ಟೆನ್ಸ್ R. ಅಟ್ ಎ ಡಿಸ್ಟೆನ್ಸ್ R ಹತ್ರ ನಾವು ಪೊಟೆನ್ಷಿಯಲ್ನ ಮೆಜರ್ ಮಾಡಬೇಕು. ಓಕೆ, ಸೊ ಇನ್ ದಟ್ ಕೇಸ್ ವಾಟ್ ಹ್ಯಾಪನ್ಸ್ ಹಿಯರ್, ಸೊ ಹಿಯರ್ ಇನ್ ದಿಸ್ ವಾಟ್ ಆರ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್, ಫಾರ್ ಎಕ್ಸಾಂಪಲ್ ದಟ್ ಈಸ್ plus 1 coulomb unit positive charge that we have taken as a 1 coulomb, that is we have to move from point A to the point B. It travels a distance that I have taken as a dx, adna small distance dx anta tolidini, and from the charge Q to this A, whatever the distance is there, that I have taken as a distance x anta tolidini. Okay, what is the distance between this point charge, this charge Q to the where I am measuring the a potential at a certain instant in between the infinity to the point P, ಅದನ್ನು ಎಕ್ಸ್ ಅಂತ ತೊಗೊಳಿದ್ದೀನಿ. ಎಷ್ಟು ಡಿಸ್ಟೆನ್ಸ್ ಮೂವ್ ಆಯಿತು ಚಾರ್ಜ್ ಅದನ್ನು ಡಿ ಎಕ್ಸ್ ಅಂತ ತೊಗೊಳಿದ್ದೀನಿ, ದಟ್ ಈಸ್ ಫ್ರಮ್ ಎ ಟು ಬಿ. ಓಕೆ, ನಾವು ಇನ್ ದಟ್ ಕೇಸ್, ಸೊ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ದಿಸ್ ಎ ಚಾರ್ಜ್, ಏನಿಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಟ್ಟುವಲ್ಲ ಅದರ ಮೇಲೆ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್, ದ ಫೋರ್ಸ್ ಪರ್ ಯೂನಿಟ್ ಚಾರ್ಜ್, ಅಂದರೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತು ಆ ಒಂದು ಚಾರ್ಜ್ ಮೇಲೆ, ದಟ್ ವಿ ಆರ್ ಎಕ್ಸ್ಪ್ರೆಸ್ಡ್ ಎಸ್ ದ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್. ದಟ್ ವಿ ಆಲ್ರೆಡಿ ನೋ ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ ಆರ್ ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. ಓಕೆ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್, ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ that we already discussed in the previous chapter. Okay, so I want to write that one, the electrostatic force on the unit charge, electrostatic force on unit
charge, that is nothing but what? Electric field. Electric field. We know that the force and the unit charge is nothing but what? Electric field. That we already know that is equal to E is equal to, we know that is 1 by 4 pi x naught. At a point P, we are going to measure this electric field, means due to because of the charge Q by distance is R, we can write R square. So that is the electric field due to because of the charge Q. So that we already know that. Along which direction? Along this direction, because it is a positive charge, it is always outward. We can say along OA, along OA, because it is a point O, it is the initial point O, and it is towards the water in this direction, A direction. So that's why we can take along OA. Okay. Now here the small amount of work done in moving a unit positive charge from A to B, from A to B, that is A to B is nothing but distance x you have taken. Work done, we know that the work done is equal to, so the work done to move charge from what? A to B, that is we can take small work, so that we can take the dW is equal to, so here we are moving against the what? Electric field, that is E, into the water. What is the distance traveled? That is dx. This is we already discussed in the previous class, and we know that electric field ಯಾವ ಡೈರೆಕ್ಷನ್ ಆಗಿದೆ? ಈ ಒಂದು ಡೈರೆಕ್ಷನ್ ಆಗಿದೆ, but the distance moved by this charge in opposite direction like this. So therefore we can take this dx as the what? Negative. So dx ಏನಾಗುತ್ತೆ? Negative. Otherwise here, so E into dx is a dot product of the two vectors, it becomes what? E into dx cos theta. Okay. And here what is the angle between electric field and distance moved? See, this is the direction of the electric field and distance moved is in this direction. So what is the angle between these two? That is 180 degree. You can substitute theta is equal to what? 180 degree. Again out now. So therefore it becomes what? dW is equal to cos 180 is what? -1. Cos 180 degree is equal to -1. Means this total becomes minus. So we get minus E into dx. dW means work done to move a positive unit positive charge from this point A to the point B is what? Minus E into dx. ಓಕೆ, ಅಂದರೆ ಇಲ್ಲಿದ್ದ ಇಲ್ಲಿಗೆ ಮೂವ್ ಮಾಡೋದಕ್ಕೆ ನಮಗೆ ಎಷ್ಟು ವರ್ಕ್ ಆಯಿತು ಅಂತಂದರೆ ಮೈನಸ್ ಇ ಇಂಟು ಡಿ ಎಕ್ಸ್ ಆಯಿತು. ಬಟ್ ನಮಗೆ ಏನು ಬೇಕಾಗಿರೋದು? ದ ವರ್ಕ್ ಟು ಮೂವ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಬಿ. ನಮಗೆ ಇಷ್ಟು ಡಿಸ್ಟೆನ್ಸಲ್ಲಿ ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಬೇಕು ಅಂತ ಗೊತ್ತಿದೆ, ಆದರೆ ಟೋಟಲ್ ನಮಗೆ ಬೇಕಾಗಿರೋದು ಟೋಟಲ್ ವರ್ಕ್. ಸೊ ದಟ್ we can take the integral that we already told in the previous class. So we can take the integral total work done in moving unit positive charge from from infinity to the point P. Infinity to the point P is, so total work in moving a unit positive charge from infinity to point P. ಅಂದರೆ ಇನ್ಫೈನೈಟ್ ಡಿಸ್ಟೆನ್ಸ್ ಇದ್ದ ನಮಗೆ ಪಾಯಿಂಟ್ ಪಿ ಹತ್ರ ಆ ಚಾರ್ಜನ್ನು ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಿ. ಮೀನ್ಸ್ ದಟ್ ಈಸ್ ನಥಿಂಗ್ ಬಟ್ ಯೂಸ್ ದ ಪೊಟೆನ್ಷಿಯಲ್. ಇಲ್ಲಿ ನಮಗೆ ಈ ಒಂದು ಡಿಸ್ಟೆನ್ಸಲ್ಲಿ ಎಷ್ಟು ವರ್ಕ್ ಮಾಡಿದ್ವಿ ಅಂತಕ್ಕಂಥ ಸಿಕ್ಕಿದೆ. ಸೊ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಬಿಕಾಸ್ ವಿ ಆಲ್ರೆಡಿ ನೋ ದಟ್ ದ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ಎ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್. ಸೊ ವಿ ಕ್ಯಾನ್ ಫೈಂಡ್ ಔಟ್ ದ ವರ್ಕ್ ಡನ್, ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಪೊಟೆನ್ಷಿಯಲ್. ಸೊ ಹಿಯರ್ ನಾವು ವಿ ಕ್ಯಾನ್ ಟೇಕ್ ದ ಇಂಟಿಗ್ರಲ್. ಆಗೇನು ಮಾಡಬೇಕು? ಟೋಟಲ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಇಂಟಿಗ್ರಲ್ ತಗೋಬೇಕು. ದೇರ್ ಫಾರ್ ಇಂಟಿಗ್ರಲ್ dw is equal to integral minus
e into dx. ಎಲ್ಲಿಂದ ಎಲ್ಲಿಗೆ? ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಆರ್. ಇನ್ಫಿನಿಟ್ ಡಿಸ್ಟೆನ್ಸ್ ಇದೆ ಆರ್ ವರೆಗೂ ನಾವು ಫೈಂಡ್ ಔಟ್ ಮಾಡಬೇಕು ಎಷ್ಟು ವರ್ಕ್ ಆಯಿತು. ಸೊ ಇಯರ್ ದಿಸ್ ಇಂಟಿಗ್ರೇಷನ್ and differentiation are opposite, those will cancel each other. Therefore w is the remaining is equal to. Okay, now we can substitute the value of E. ನಮಗೆ ಆಲ್ರೆಡಿ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ. ಸೊ ಮೈನಸ್ I will take right outside, and what is the remaining? This electric field infinity to the electric field E is equal to, that we already wrote, this electric field is equal to 1 by 4 pi x naught q by r square. And here observe carefully, but what we have to find out in this case, what is the distance is there from this point A to the point Q? That is how much distance is there? X distance is there. Okay, so ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ? X distance ಇದೆ. So you can apply for that. What is the distance? That is electric field is equal to 1 by 4 pi xl naught q by x square. Okay, into dx. Okay, observe carefully here. So 1 by 4 pi x naught q by x square into dx, because if you can apply this integral we get the total. But here what is the electric field? Due to because of the point charge at a distance from what? O to A, that we have taken, that is the distance x. So that's why x and L. But x ಎಲ್ಲಿದೆ ಎಲ್ಲಿಗೆ ವೇರಿ ಆಗುತ್ತೆ? x varies from infinity to the r. ಮೀನಿಂಗ್ ಏನಂದ್ರೆ, ಸೊ ಎಕ್ಸ್ ನಾವು ಇನ್ಫಿನಿಟಿ ಇದ್ದ ಡಿಸ್ಟೆನ್ಸ್ ಆರ್ ವರೆಗೂ ಫೈಂಡ್ ಔಟ್ ಮಾಡ್ತಾ ಇದ್ವಿ ಅಂತ. ಸೊ ದಟ್ ಈಸ್ ಅ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಡಿಸ್ಟೆನ್ಸ್ ಆರ್. ಬಟ್ ಇಲ್ಲಿ ನಾವು ಫಾರ್ ದ ಸ್ಮಾಲ್ ಡಿಸ್ಟೆನ್ಸ್ ಏನು ತೊಗೊಂಡಿದ್ವಿ, ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಅನ್ನು ತೊಗೊಂಡಿದ್ವಿ. ಓಕೆ, ಅಟ್ ದ ಪೊಟೆನ್ಷಿಯಲ್. ನಾವು ವಿ ಕ್ಯಾನ್ ಅಪ್ಲೈ ದಿಸ್ ಇಂಟಿಗ್ರಲ್. Before that we can take the constant outside. Therefore w is equal to minus q is the constant by 4 pi x naught. Remaining integral infinity to r. Just bring this x square numerator. It becomes what? X power minus 2 into dx is equal to minus q by 4 pi x naught. Now integrate. The integration of minus x square is nothing but a 1 by x. So we know that is a x power n is equal to n into x power n minus 1. So this is the a formula. So we can apply, here the formula is x power n plus 1 by n plus 1. So this is the formula for the integration. It is a formula for differentiation, but here it is a formula for integration. Just take this formula, apply this, what we get. So integration of this x power minus 2 means x power n, in the place of n what is there? Minus 2 is there. So x power minus 2 plus 1 by minus 2 plus 1. It varies from infinity to the r. Okay, now see, work is equal to minus q by 4 pi x naught into, you can substitute the x is nothing but what? r. ಅಂದರೆ x ಎಲ್ಲಿದೆ ಎಲ್ಲಿಗೆ? r ಇದ್ದ ಇನ್ಫಿನಿಟಿ ಇದ್ದ r ವರೆಗೂ. x ಅಂತಂದರೆ ಅಪ್ಪರ್ ಲಿಮಿಟ್ ಫಸ್ಟ್ ಯು ಹ್ಯಾವ್ ಟು ಅಪ್ಲೈ. x means r power minus 1 plus 1 means r power minus 1 by minus 2 plus 1 is there, minus, here minus 2 plus 1 is nothing but a minus 1. This minus and this minus becomes what? Plus. Now remaining is this one only. So r power minus 1 is nothing but 1 by r, and here this minus is applicable for both the, again upper limit minus, you have to take the lower limit, that is if you can apply r power minus infinity. So x is nothing but a infinity, so it becomes what? 1 by infinity. So how it is means here x is nothing but r power minus 1, here
minus lower limit is what? X power minus 2 plus 1 means infinity minus it becomes, but how I write it is a 1 by r minus 1 by infinity, like this. Just apply the upper limit and lower limit. Upper limit minus lower limit you have to take. Upper limit minus lower limit. This minus and this minus becomes a plus. Okay. So what we get? 1 by r minus 1 by infinity. But the 1 by infinity is equal to 0. The value of 1 by infinity is 0. So that we can write this w is equal to q by 4 pi xl naught into 1 by r. Observe carefully. We know that by the definition, this is the electrostatic potential at P due to the charge Q is. So by the definition, we know that this is the electrostatic potential at P due to charge Q, that is V is equal to 1 by 4 pi x naught into charge is what? Q by r. So this is the expression for the electric potential at a point P due to an isolated point charge. We know that the work done is nothing but what? This potential is nothing but work done to move a charge Q. Therefore, this V is equal to 1 by 4 pi x naught into Q by R.